ನಟ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗ್ತಾ ಇರುವಂತದ್ದು. ದರ್ಶನ್ ವೈದ್ಯಕೀಯ ಪರೀಕ್ಷೆ ಬಿಪಿ ಶುಗರ್ ಎಲ್ಲ ನಾರ್ಮಲ್ ಇದೆಯಾ ಅಂತ ತಪಾಸಣೆಯನ್ನ ಮಾಡಲಾಗುತ್ತೆ. ಮಾಡಿದ ನಂತರದಲ್ಲಿ ಖಾತ್ರಿ ಪಡಿಸಿಕೊಂಡು ಇಸ್ ಆಲ್ ರೈಟ್ ಅಂತ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಮಯ ಕೂಡ ಹತ್ತಿರ ಬರ್ತಾ ಇದೆ. ಸೊ ಕೋರ್ಟ್ನ ಸಮಯ ಮೀರಬಾರ್ದು, ಅದರ ಒಳಗಾಗಿ ಇವ್ರನ್ನ ಕೋರ್ಟ್ಗೆ ಹಾಜರುಪಡಿಸುವ ಕೆಲಸವೂ ಕೂಡ ಆಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದ್ದಾರೆ. ಬಂದ ಕೂಡಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶಿಂದ. ಉಮೇಶ್, ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ವೈದ್ಯಕೀಯ ತಪಾಸಣೆಗೆ ಆಯ್ತಾ ದರ್ಶನ್ ಅವ್ರನ್ನ? ದಿವ್ಯಜ್ಯೋತಿ, ಈಗಷ್ಟೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನನ್ನು ಕರೆತಂದಿರುವಂಥದ್ದು. ಈಗಾಗಲೇ 4 ಆರೋಪಿಗಳಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಮಲ್ಲತ್ತಳ್ಳಿ ಸರ್ಕಾರಿ ವೈದ್ಯರಿಂದ ಏನು ಪರೀಕ್ಷೆ ನಡೆದಿರುವಂಥದ್ದು. ಈಗಷ್ಟೇ ದರ್ಶನ್ ಬಂದಿರೋ ಕಾರಣಕ್ಕಾಗಿ ದರ್ಶನ್ ಮಾತ್ರ ಬಾಕಿ, ಈಗ ಆರೋಗ್ಯ ತಪಾಸಣೆ ಬಾಕಿ ಇರುವಂಥದ್ದು. ಅವ್ರದ್ದು ಬಿ.ಪಿ ಶುಗರು ಸೇರಿದಂತೆ ಪ್ರಾಥಮಿಕವಾಗಿ ಒಂದಷ್ಟು ಚೆಕಪ್ಗಳು ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾರೆ. ಇನ್ನೇನು ಒಂದು 5-10 ನಿಮಿಷಗಳಲ್ಲಿ ಮಲ್ಲತ್ತಳ್ಳಿ ಪೊಲೀಸ್ ಠಾಣೆಯಿಂದ ಇದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ನೇರವಾಗಿ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಈಗಾಗಲೇ 5 ಗಂಟೆ ಸಮಯ ಆಗ್ತಾ ಇರೋ ಕಾರಣಕ್ಕಾಗಿ ಇನ್ನು ಅರ್ಧ ಗಂಟೆಗಳಲ್ಲಿ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಕೋರ್ಟ್ಗೆ ಈಗ 7 ಜನ ಆರೋಪಿಗಳನ್ನು ಕೂಡ ಒಟ್ಟಿಗೆ ಇಲ್ಲಿಂದನೇ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ನ್ಯಾಯಾಧೀಶರ ಸೂಚನೆ ಮೇರೆಗೆ ಅವ್ರನ್ನ ಅಲ್ಲಿಂದ ಪರತ್ನಗರ ಜೈಲಿಗೆ ಕರೆದೊಯ್ತಾರೆ. ಈಗಾಗಲೇ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು, ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ನೆರೆದಿದ್ರು. ದರ್ಶನ್ ಬಂದಂಥ ವೇಳೆಯಲ್ಲಿ ಒಂದಷ್ಟು ಜನ ಅವ್ರ ಪರ ಜೈಕಾರಗಳನ್ನು ಕೂಡ ಹಾಕಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ತಕ್ಷಣಕ್ಕೆ ಅಲರ್ಟ್ ಆಗಿ ಎಲ್ಲರನ್ನೂ ಕೂಡ ಇಲ್ಲಿಂದ ಕಳಿಸುವಂಥ ಕೆಲಸ ಮಾಡಿರುವಂಥದ್ದು. ನೀವು ನೋಡಿ, ಮುಂದೆ ಒಂದು 50 ಮೀಟರ್ ಮುಂದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ಈ ರಸ್ತೆಯಲ್ಲಿ 2 ಕಡೆ ಬ್ಯಾರಿಕೇಡ್ಗಳಾಕಿ ಕೂಡ ಆಗ ಅನಗತ್ಯವಾಗಿ ಯಾರು ಓಡಾಡದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರುವಂಥದ್ದು. ಈಗಾಗಲೇ ಬೇರೆ ಆರೋಪಿಗಳಿಗೆಲ್ಲ ಆರೋಗ್ಯ ತಪಾಸಣೆ ಮುಗಿದಿರೋ ಕಾರಣಕ್ಕಾಗಿ ಈಗ ಕೇವಲ ನಟ ದರ್ಶನ್ಗೆ ಮಾತ್ರ ಆರೋಗ್ಯ ತಪಾಸಣೆ ಮಾಡಬೇಕಿದೆ. ಅದೊಂದು 5-10 ನಿಮಿಷಗಳಲ್ಲಿ ಮಾಡಿದ ನಂತರದಲ್ಲಿ ಓಡ್ತಾರೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಓಡೋದಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊತಾ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ ಎಲ್ಲ ಆರೋಪಿಗಳಿಗೂ ಕೂಡ ಆರೋಗ್ಯ ತಪಾಸಣೆ ಮುಗಿದಿತ್ತು. ಆದರೆ ದರ್ಶನ್ ಒಬ್ಬರಿಗೆ ಮಾತ್ರ ಬಾಕಿ ಇದ್ದ ಕಾರಣಕ್ಕಾಗಿ ಈಗ ಕೇವಲ 5 ನಿಮಿಷಗಳ ಒಳಗಡೆ ಹೋದ್ರು. ಈಗ ಮತ್ತೆ ಅವ್ರನ್ನ ಕರೆತಂದಂಥ ಕಾರ್ ಏನಿತ್ತು, ಆ ಕಾರನ್ನು ಮತ್ತೆ ರೆಡಿ ಮಾಡ್ತಾ ಇರುವಂಥದ್ದು ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಓಡಲಿದ್ದಾರೆ. ಓಡಿದ ನಂತರದಲ್ಲಿ ಕೇವಲ ಇನ್ನು 5:15 ಒಳಗಡೆ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಕೂಡ ತುಂಬ ವೇಗವಾಗಿ ಒಂದು 20 ನಿಮಿಷಗಳ ಒಳಗಡೆ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಇನ್ನು ಕೂಡ ಈಗ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಪ್ರೊಸೀಜರ್ ಕರೆಕ್ಟಾಗಿ ನಡೀತಾ ಇದೆಯಲ್ಲೋ ಅನ್ನೋದ್ರ ನಿಟ್ಟಿನಲ್ಲೂ ಕೂಡ ಬರ್ತಾ ಇರುವಂಥದ್ದು. ಡಿ ಸಿ ಪಿ ಬಂದಿರುವಂಥದ್ದು. ಅಂದರೆ ಪಶ್ಚಿಮ ವಿಭಾಗದ DCP ಗಿರೀಶ್ ಅವರು ಈಗ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. 5-10 ನಿಮಿಷಗಳಲ್ಲಿ ನಟ ದರ್ಶನನ್ನು ಕರ್ಕೊಂಡು ಇಲ್ಲಿಂದ ನೇರವಾಗಿ ಅಂದರೆ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು. ದಿವ್ಯ ಜೊತೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗುವ ಸಿದ್ಧತೆಗಳನ್ನ ಈಗ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಒಂದೇ ಪೊಲೀಸ್ ಬಸ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರಾ ಅಥವಾ ಪ್ರತ್ಯೇಕ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಾರಾ ನೋಡಬೇಕು. ಸದ್ಯ ಹಲವಾರು ಕಾರುಗಳನ್ನು ಠಾಣೆಯ ಮುಂಭಾಗ ಸಜ್ಜುಗೊಳಿಸಿರುವಂತಹ ದೃಶ್ಯಗಳು ಕೂಡ ಲಭ್ಯವಾಗ್ತಾ ಇದೆ. ಪ್ರಕರಣದ 7 ಆರೋಪಿಗಳು ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿದ್ದಾರೆ. ಅವರ ವೈದ್ಯಕೀಯ ಪರೀಕ್ಷೆಗಳೆಲ್ಲವೂ ಆಗಿದೆ. ದರ್ಶನ್ ಅವ್ರದ್ದು ಕೂಡ ಈಗ ಆರಂಭ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅದು ಮುಕ್ತಾಯವೂ ಕೂಡ ಆಗುತ್ತೆ.